12ನೇ ಪ್ರಶ್ನೆ, ಬ್ಯಾಂಕುಗಳ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬ್ಯಾಂಕುಗಳು ಗುಣಲಕ್ಷಣಗಳು ಏನು? ಒಂದನೇದಾಗಿ ಹಣದ ವಹಿವಾಟುಗಳನ್ನ ನಡೆಸುವುದು. ಬ್ಯಾಂಕುಗಳು ಆರ್ಥಿಕ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರೋದ್ರಿಂದ ಅಥವಾ ಆರ್ಥಿಕ ಸಂಸ್ಥೆಗಳಾಗಿರೋದ್ರಿಂದ ಅವು ಹಣಕಾಸಿನ ವಹಿವಾಟುಗಳನ್ನ ನಡೆಸುತ್ತವೆ. ಸೊ ಹಣವನ್ನ ಠೇವಣಿ ಇಡೋದಾಗ್ಲಿ ಅಥವಾ ಹಣವನ್ನ ಸಾಲ ರೂಪದಲ್ಲಿ ಕೊಡೋದಾಗ್ಲಿ, ಈ ತರ ಹಣದ ವಹಿವಾಟುವನ್ನ ನಡೆಸುವುದು ಬ್ಯಾಂಕಿನ ಒಂದು ಮುಖ್ಯ ಲಕ್ಷಣ. ಎರಡನೇದಾಗಿ ಬ್ಯಾಂಕ್ ಒಂದು ವ್ಯಕ್ತಿ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಅಥವಾ ಒಂದು ಕಂಪನಿ ಆಗಿರ್ಬೋದು. ಓಕೆ, ಸೊ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಲೇವಾದೇವಿ ವ್ಯವಹಾರ ಮಾಡೋರಾಗಿರ್ಬೋದು, ಸಾಹುಕಾರರಾಗಿರ್ಬೋದು, ಅವು ಕೂಡ ಬ್ಯಾಂಕಿನ ಕಾರ್ಯಗಳನ್ನೇ ನಿರ್ವಹಿಸ್ತಾರೆ. ಅದೇ ರೀತಿ ಬ್ಯಾಂಕು ಹಣಕಾಸು ಸಂಸ್ಥೆ ಕೂಡ ಆಗಿದೆ. ಸೊ ಬ್ಯಾಂಕ್ ಒಂದು ಕಂಪನಿ ಕೂಡ ಆಗಿದೆ. ಸೊ ಬ್ಯಾಂಕ್ ಕಂಪನಿ ಆದಾಗ ಅದು ಹಣಕಾಸಿನ ಕಂಪನಿಯಾಗಿ ಕಾರ್ಯ ನಿರ್ವಹಿಸತ್ತೆ ಮಕ್ಕಳೇ. ಇದು ಎರಡನೆಯ ಲಕ್ಷಣ. ಮೂರನೆಯದಾಗಿ ಬ್ಯಾಂಕುಗಳು ಠೇವಣಿಯನ್ನ ಅಂಗೀಕರಿಸುತ್ತವೆ. ಯಾರಿಂದ? ಜನರಿಂದ ಠೇವಣಿಗಳನ್ನ ಅಂಗೀಕರಿಸುತ್ತವೆ. ಓಕೆ, ಸೊ ಇವಾಗ ನೀವು ನಮ್ಮ ಠೇವಣಿಗಳನ್ನ ಬ್ಯಾಂಕಿನಲ್ಲಿ ಹೊಂದಬಹುದು. ಇಲ್ಲಿ ಬೇರೆ ಬೇರೆ ರೀತಿಯ ಠೇವಣಿಗಳಿವೆ. ಯಾವುದು? ಒಂದು ಆವರ್ತ ಠೇವಣಿಗಳು, ಅದೇ ರೀತಿ ಫಿಕ್ಸ್ಡ್ ಡಿಪಾಸಿಟ್ ಅಂತಂದ್ರೆ ನಿಶ್ಚಿತ ಠೇವಣಿ ಇರ್ಬೋದು, ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಠೇವಣಿಗಳನ್ನ ಬ್ಯಾಂಕುಗಳು ಜನರಿಂದ ಸ್ವೀಕರಿಸ್ತವೆ. ನೆಕ್ಸ್ಟ್, ಬ್ಯಾಂಕುಗಳು ಜನರಿಗೆ ಸಾಲಗಳನ್ನ ಕೂಡ ಕೊಡುತ್ತವೆ. ಯಾಕೆ ಸಾಲ? ಈಗ ಮನೆ ಕಟ್ಟೋದಿಕ್ಕೆ, ಓಕೆ, ಎಜುಕೇಶನ್ ಅಂದ್ರೆ ಶಿಕ್ಷಣಕ್ಕೂ ಕೂಡ ಬ್ಯಾಂಕಿಂದ ನಿಮ್ಗೆ ಸಾಲ ಸಿಗತ್ತೆ. ಅದೇ ರೀತಿ ವ್ಯವಸಾಯಗಳಿಗೆ ಸಾಲ ಸಿಗತ್ತೆ. ಓಕೆ, ಅದಕ್ಕೆ ಬೇರೆ ಬೇರೆ ತರದ ಬ್ಯಾಂಕುಗಳು ಇದಾವೆ ಮಕ್ಕಳೇ. ಬೇರೆ ಬೇರೆ ಕಾರ್ಯಗಳಿಗೆ ಸಾಲವನ್ನ ಕೊಡುವಂಥದ್ದು. ಅದು ಖಾಸಗಿ ಆಗಿರ್ಲಿ, ಸರಕಾರಿ ಆಗಿರ್ಲಿ, ಅಥವಾ ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟಿದ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಲಿ. ಅದೇ ರೀತಿ ಕೈಗಾರಿಕೆಗಳಿಗೆ ನೀವೇನಾದ್ರೂ ವ್ಯವಹಾರಗಳನ್ನ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಅಲ್ಲೂ ಕೂಡ ಬ್ಯಾಂಕಿಂದ ನಿಮ್ಗೆ ಸಾಲ ಸಿಗತ್ತೆ. ಈ ರೀತಿ ಬ್ಯಾಂಕುಗಳು ಜನರಿಗೆ ಬೇರೆ ಬೇರೆ ರೀತಿಯ ಸಾಲ ಸೌಲಭ್ಯಗಳನ್ನ ಕೊಡುತ್ತವೆ. ಹಣಗಳನ್ನ ಪಾವತಿ ಮಾಡುವುದು ಮತ್ತು ಹಿಂದಕ್ಕೆ ಪಡೆಯುವುದು ಕೂಡ ಬ್ಯಾಂಕಿನ ಒಂದು ಮುಖ್ಯ ಕಾರ್ಯ. ಸೊ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೆ, ಸೊ ಆ ಬ್ಯಾಂಕ್ ಅಕೌಂಟ್ ಅನ್ನ ಉಪಯೋಗಿಸಿಕೊಂಡು, ಖಾತೆಯನ್ನು ಉಪಯೋಗಿಸಿಕೊಂಡು ನೀವು ಬ್ಯಾಂಕಿನಿಂದ ಉಪಯೋಗಿಸಿಕೊಂಡು ನೀವು ಯಾರಿಗಾದ್ರೂ ಪೇಮೆಂಟ್ ಅಥವಾ ಪಾವತಿ, ಹಣವನ್ನ ಪಾವತಿ ಮಾಡಬಹುದು. ಬ್ಯಾಂಕುಗಳು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳನ್ನ ಜನರಿಗೆ ನೀಡುತ್ತವೆ. ಬೇರೆ ಬೇರೆ ರೀತಿಯ ಏಜೆನ್ಸಿ ಸರ್ವಿಸ್ ಅಂತ ಹೇಳ್ತೀವಿ ನಾವು. ಸೊ ಆ ತರ ಏಜೆನ್ಸಿ ಸರ್ವಿಸ್ ಅನ್ನ ಬ್ಯಾಂಕುಗಳು ಜನರಿಗೆ ನೀಡುತ್ತವೆ. ಓಕೆ, ಲೈಕ್ ಇನ್ಶೂರೆನ್ಸ್ ಆಗಿರ್ಲಿ ಅಥವಾ ವಿದೇಶಿ ವಿನಿಮಯ ಆಗಿರ್ಲಿ, ಈ ತರ ಬೇರೆ ಬೇರೆ ರೀತಿಯ ಏಜೆನ್ಸಿ ಸೇವೆಗಳನ್ನ ಬ್ಯಾಂಕುಗಳು ನೀಡುತ್ತವೆ. ಬ್ಯಾಂಕುಗಳು ಒಂದು ರೀತಿಯಲ್ಲಿ ಸೇವಾ ಭಾವನೆಯನ್ನ ಹೊಂದಿರುವಂತಹ ಲಾಭ ಪಡೆಯುವ ಸಂಸ್ಥೆಗಳಾಗಿವೆ. ಸೊ ಬ್ಯಾಂಕುಗಳು ಹೇಗೆ ಸೇವಾ ಭಾವನೆ ನೀಡುತ್ತವೆ ಅಂದ್ರೆ, ಬ್ಯಾಂಕುಗಳು ಈಗ ಬೇರೆ ಬೇರೆ ರೀತಿಯ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನ ನೀಡುವುದಿರಬಹುದು, ಅಥವಾ ಬೇರೆ ಸೌಲಭ್ಯಗಳನ್ನ ನೀಡುವುದಿರಬಹುದು. ಇದು ಒಂದು ರೀತಿಯ ಸೇವಾ ಭಾವನೆ ಅಲ್ವಾ? ಸೊ ಈ ರೀತಿ ಸೇವಾ ಭಾವನೆ ಹೊಂದಿರುವಂತಹ ಲಾಭ ಮಾಡುವ ಸಂಸ್ಥೆಗಳು ಅಂದರೆ ಬ್ಯಾಂಕುಗಳು. ಬ್ಯಾಂಕುಗಳ ಕಾರ್ಯ ನಿರಂತರ ವಿಸ್ತಾರವಾಗುತ್ತಾ ಹೋಗುತ್ತದೆ ಮಕ್ಕಳೇ. ಇವಾಗ ಒಂದು ರೀತಿಯ ಸೇವೆಗಳನ್ನ ಬ್ಯಾಂಕುಗಳು ನೀಡಿದ್ರೆ, ಮುಂದೆ ಅದೇ ಸೇವೆಗಳನ್ನ ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಣೆ ಮಾಡ್ತಾ ಹೋಗ್ತವೆ. ಈ ಒಂದು ಬ್ಯಾಂಕ್ ಅಂತಂದ್ರೆ ಅದು ಬರೀ ಬ್ಯಾಂಕ್ ಆಗಿರೋದಿಲ್ಲ. ಇವಾಗ ನೋಡಿ, ಇನ್ಶೂರೆನ್ಸ್ ಸರ್ವಿಸ್, ವಿದೇಶಿ ವಿನಿಮಯ ಸರ್ವಿಸ್, ಅಥವಾ ಬ್ಯಾಂಕುಗಳು ಬೇರೆ ಬೇರೆ ರೀತಿಯ ಡಿಪಾಸಿಟ್ಗಳು, ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಲಾಭಗಳನ್ನ ಆಡ್ ಆನ್ ಮಾಡ್ತಾ ಹೋಗ್ಬೋದು, ವಿಸ್ತರಿಸಿಕೊಳ್ತಾ ಹೋಗ್ಬೋದು. ಈ ರೀತಿ ಬ್ಯಾಂಕುಗಳು ನಿರಂತರ ವಿಸ್ತರಿಸಿ ಹೋಗುವ ಕಾರ್ಯಗಳನ್ನ ಮಾಡುತ್ತವೆ. ಬ್ಯಾಂಕುಗಳು ಸಂಬಂಧ ಕಲ್ಪಿಸುವ ಕೊಂಡಿಗಳಾಗಿವೆ. ಈಗ ಠೇವಣಿದಾರರು ಅಂದ್ರೆ ಡಿಪಾಸಿಟ್ ಇಡೋರು ಮತ್ತೆ ಸಾಲಗಾರರ ನಡುವೆ ಸಂಬಂಧ ಕಲ್ಪಿಸುವ ಒಂದು ಕೊಂಡಿಗಳಾಗಿ ಕಾರ್ಯ ನಿರ್ವಹಿಸುತ್ತವೆ. ಈ ಬ್ಯಾಂಕುಗಳು ಅಂತಂದ್ರೆ ಅವರು ತಮ್ಮ ಹೆಸರಿನ ಮುಂದೆ ಬ್ಯಾಂಕ್ ಅನ್ನುವಂತಹ ಪದವನ್ನ
ಉಪಯೋಗಿಸಬೇಕು. ಲೈಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಅಲ್ವಾ. ಸೊ ಇದು ಒಂದು ಬ್ಯಾಂಕುಗಳ ಗುಣಲಕ್ಷಣ. ನಿಮ್ಗೆ ಬ್ಯಾಂಕ್ ಅಂತಂದ್ರೆ ಹೇಗೆ ಗೊತ್ತಾಗತ್ತೆ? ಹೆಸರಿನ ಮುಂದೆ ಬ್ಯಾಂಕ್ ಅನ್ನುವಂತ ಹೆಸರನ್ನ ಶಬ್ದವನ್ನ ಕಡ್ಡಾಯವಾಗಿ ಬ್ಯಾಂಕುಗಳು ಉಪಯೋಗಿಸುತ್ತವೆ. ಓಕೆ, ಸೊ ಇವೆಲ್ಲ ಏನು ಬ್ಯಾಂಕುಗಳ ಮುಖ್ಯ ಗುಣಲಕ್ಷಣಗಳು.